ಕುಣಿಗಲ್ನಲ್ಲಿ ಜಲಧಾರೆ, ಬರದಲ್ಲೂ ಉಕ್ಕಿ ಬಂದ ಗಂಗೆ, ರೈತರ ಮೊಗದಲ್ಲಿ ಮಂದಹಾಸ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಬಹುತೇಕ ಜಿಲ್ಲೆಗಳಲ್ಲಿ ಭೀಕರ ಬರ ಪರಿಸ್ಥಿತಿ ಎದುರಾಗಿದ್ದು ಪ್ರಮುಖ ಜಲಾಶಯಗಳು ಬತ್ತಿ ಹೋಗುತ್ತಿವೆ. ಕುಡಿಯುವ ನೀರಿಗೂ ಇಡೀ ರಾಜ್ಯ ತತ್ತರಿಸುವ ಈ ಕಠಿಣ ಪರಿಸ್ಥಿತಿಯ ನಡುವೆ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಅಚ್ಚರಿಯ ಘಟನೆಯೊಂದು ನಡೆದಿದೆ. ಹನಿ ನೀರಿಗಾಗಿ ಇಡೀ ನಾಡು ಪ್ರಾರ್ಥಿಸುತ್ತಿರುವಾಗ ಇಲ್ಲಿನ ಕೃಷಿ ಭೂಮಿಯೊಂದರಲ್ಲಿ ಬರೋಬ್ಬರಿ 4 ಇಂಚಿಗೂ ಹೆಚ್ಚು ನೀರು ಉಕ್ಕಿ ಹರಿಯುವ ಮೂಲಕ ಜಲಪವಾಡ ಸೃಷ್ಟಿಯಾಗಿದೆ. ಹೌದು, ಈ ದೃಶ್ಯ ಕಂಡು ಬಂದಿದ್ದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಹೋಬಳಿಯ ಪುರಾ ಗ್ರಾಮದಲ್ಲಿ. ಇಡೀ ರಾಜ್ಯವೇ ನೀರಿನ ಕೊರತೆಯಿಂದ ಕಂಗಾಲಾಗಿರುವ ಈ ಹೊತ್ತಿನಲ್ಲಿ ಪುರಾ ಗ್ರಾಮದ ಜಮೀನೊಂದರಲ್ಲಿ ಗಂಗೆ ಧರೆಗಿಳಿದಿದ್ದಾಳೆ. ಕೇವಲ 690 ಅಡಿ ಆಳದಲ್ಲೇ ಭಾರಿ ಪ್ರಮಾಣದ ನೀರು ಸಿಕ್ಕಿದ್ದು ಭೂ ಮಾಲೀಕರ ಮುಖದಲ್ಲಿ ಸಂತಸದ ಹೊನಲು ಹರಿದಿದೆ. ಈ ಅದೃಷ್ಟದ ಭೂಮಾಲೀಕರು ಮತ್ಯಾರೂ ಅಲ್ಲ, ಬೆಂಗಳೂರಿನ ವಿವಿಪುರಂ ವಿಜ್ಞಾನ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಚಂದ್ರಕಲಾ ಹಾಗೂ ಹನುಮಂತ ನಗರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾದ ಮಂಜುನಾಥ್ ದಂಪತಿ. ಪುರಾ ಗ್ರಾಮದಲ್ಲಿರುವ ತಮ್ಮ ಜಮೀನಿನಲ್ಲಿ ಈ ಮೊದಲು ಕೃಷಿ ಚಟುವಟಿಕೆಗಾಗಿ ಸತತ 2 ಬಾರಿ ಬೋರ್ವೆಲ್ ಹೊರಸಿದ್ದರು. ಆದ್ರೆ ದುರಾದೃಷ್ಟವಶಾತ್ 2 ಬಾರಿಯೂ ಹನಿ ನೀರು ಸಿಗದೆ ತೀವ್ರ ನಿರಾಸೆ ಮೂಡಿಸಿತ್ತು. ಆದರೂ ವೃತ್ತಿಗೆಡದ ದಂಪತಿ ಭೂತಾಯಿಯನ್ನು ನಂಬಿ 3ನೇ ಬಾರಿ ಬೋರ್ವೆಲ್ ಕೊರೆಸಲು ಮುಂದಾಗಿದ್ದರು. ಆದ್ರೆ ಈ ಬಾರಿ ನಡೆದಿದ್ದೆ ಬೇರೆ. ಬೋರ್ವೆಲ್ ಲಾರಿ ನಿಂತು ಕೊರೆಯಲು ಆರಂಭಿಸುತ್ತಿದ್ದಂತೆ ಕೇವಲ 690 ಅಡಿ ತಲುಪುವಷ್ಟರಲ್ಲಿ ಅಚ್ಚರಿ ಕಾಯುತ್ತಿತ್ತು. ಭೂಮಿಯ ಆಳದಿಂದ ಧುಮ್ಮಿಕ್ಕಿ ಬಂದ ಜಲಧಾರೆ ಕಾರಂಜಿಯಂತೆ ಚಿಮ್ಮಲು ಆರಂಭಿಸಿದೆ. ಬರಗಾಲದ ಈ ಸಮಯದಲ್ಲಿ ಇಷ್ಟು ಕಡಿಮೆ ಆಳಕ್ಕೆ ಭರಪೂರ ನೀರು ಸಿಕ್ಕಿರುವುದನ್ನು ಕಂಡು ಜಮೀನಿನ ಮಾಲೀಕರು ಹಾಗೂ ಅಕ್ಕಪಕ್ಕದ ರೈತರು ಅಕ್ಷರಶಃ ಬೆರಗಾಗಿದ್ದಾರೆ. ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅಂತರ್ಜಲ ಮಟ್ಟ ಕುಸಿದು 1000 ಅಡಿ ಕೊರೆದರೂ ನೀರು ಸಿಗದ ಪರಿಸ್ಥಿತಿ ಇದೆ. ಇಂತಹ ಕಠಿಣ ಸಮಯದಲ್ಲಿ ಪುರಾ ಗ್ರಾಮದ ಈ ಜಮೀನಿನಲ್ಲಿ ಬೋರ್ವೆಲ್ ನಿಂದ ಗಂಗೆ ಉಕ್ಕಿ ಹರಿಯುತ್ತಿರುವುದು ಇಡೀ ಹುಲಿಯೂರು ದುರ್ಗ ಹೋಬಳಿಯಲ್ಲೇ ದೊಡ್ಡ ಅಚ್ಚರಿ ಮೂಡಿಸಿದೆ. ಒಟ್ಟಿನಲ್ಲಿ ಎಲ್ಲೆಡೆ ನದಿ ನೀರು ಖಾಲಿಯಾಗಿ ಕರಗುತ್ತಿರುವಾಗ ಕುಣಿಗಲ್ ತಾಲೂಕಿನ ಈ ಭಾಗದಲ್ಲಿ ಸಿಕ್ಕ ಜೀವಜಲ ಅಲ್ಲಿನ ಕೃಷಿಕರಲ್ಲಿ ಹೊಸ ಭರವಸೆ ಮೂಡಿಸಿರುವುದಂತೂ ಸತ್ಯ.